ನಮಸ್ಕಾರ ನ್ಯೂಸ್ ಟಾಕ್ಗೆ ಸ್ವಾಗತ. ಇವತ್ತಿನ ನ್ಯೂಸ್ ಟಾಕ್ನ ಸ್ಟೋರಿ ರೆಡ್ಡಿ ಸಾಮ್ರಾಜ್ಯ. ಕಳೆದ 2-3 ದಿನಗಳಿಂದ ನೀವು ನೋಡ್ತಾ ಇದ್ರೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಒಂದು ಕಾಲದ ಸಂಖ್ಯಾಬಾಳ್ಯ, ಒಂದು ಕಾಲದ ಜಿಗರಿ ದೋಸ್ತುಗಳು. ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಾ ಇರಲಿಲ್ಲ, ಒಬ್ಬರ ವಿರುದ್ಧ ಒಬ್ಬರು ಹೇಳಿಕೆ ಸಹಿಸಿಕೊಳ್ತಾ ಇರಲಿಲ್ಲ. ಜನಾರ್ದನ್ ರೆಡ್ಡಿ ಎಲ್ಲೋ ಶ್ರೀರಾಮುಲು ಅಲ್ಲೇ, ಶ್ರೀರಾಮುಲು ಎಲ್ಲೋ ಜನಾರ್ದನ್ ರೆಡ್ಡಿ ಅಲ್ಲೇ. ಹೀಗಿದ್ದವರ ಮಧ್ಯೆ ಬಿರುಕು ಶುರುವಾಗಿ ಇವತ್ತು ಒಬ್ಬರ ವಿರುದ್ಧ ಒಬ್ಬರು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟು ಒಬ್ಬರ ವಿರುದ್ಧ ಒಬ್ಬರು ಕತ್ತಿ ಮಸಿಯೋ ಹಂತಕ್ಕೆ ಬಂದಿದ್ದಾರೆ. ಆದರೆ ಒಂದು ಕಾಲದಲ್ಲಿ ರೆಡ್ಡಿ ಸಾಮ್ರಾಜ್ಯ ಅಂತ ಹೇಳಿದ್ರೆ ಇಡೀ ರಾಜ್ಯದ ನಾಯಕರು ಒಂದು ಸಲ ತಿರುಗಿ ನೋಡ್ತಾ ಇದ್ರು, ಕೆಲವರು ಬೆಚ್ಚಿ ಬೀಳ್ತಾ ಇದ್ರು. ಅಂತಹ ರೆಡ್ಡಿ ಸಾಮ್ರಾಜ್ಯ ಆಗಿದ್ದೇನು? ಬಳ್ಳಾರಿ ಪಾಲಿಟಿಕ್ಸ್ನಲ್ಲಿ ಎಂತಹ ಬದಲಾವಣೆಯಾಗಿದೆ? ಇದರ ಇಂಪ್ಯಾಕ್ಟ್ ಇವತ್ತಿನ ರಾಜಕಾರಣದ ಮೇಲೆ ಏನಾಗ್ತಾ ಇದೆ? ಮಾತಾಡ್ತಾ ಹೋಗೋಣ. ನನ್ನ ಕಲೀಗ್ ಪ್ರಶಾಂತ್ ನಾಥು ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಪ್ರಶಾಂತ್, 2004-2008 ಆಜುಬಾಜಿನ ಇತಿಹಾಸ, ರಾಜಕೀಯ ಇತಿಹಾಸ ನೋಡ್ತಾ ಹೋಗೋದಾದ್ರೆ ರೆಡ್ಡಿ ಅಂದರೆ ಆ ಹೆಸರಿಗೆ ಒಂದು ಭಯ ಇತ್ತು, ಜೊತೆಗೆ ಜನರಲ್ಲಿ ಕುತೂಹಲ ಇರ್ತಾ ಇತ್ತು. ಬಟ್ ಕಾಲಾಂತರದಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ. ಈಗ ರಾಜಕೀಯ ಅಸ್ಥಿರತೆ ಇಬ್ಬರು ಎದುರಿಸ್ತಾ ಇದ್ದಾರೆ. ಸ್ಟಿಲ್ ನಾವು ರೆಡ್ಡಿ ರಾಜಕೀಯದ ಜೊತೆಗೆ ರೆಡ್ಡಿ ಸಾಮ್ರಾಜ್ಯ, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಮಾತಾಡ್ತಾ ಹೋಗೋಣ. ಇವತ್ತು ಎಲ್ಲಿಂದ ಆರಂಭಿಸೋದಕ್ಕೆ ಇಷ್ಟಪಡ್ತೀರಿ? ಇವತ್ತು 1999 ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ ಹುಬ್ಳಿಯಲ್ಲಿ. ಏಕಾಏಕಿ ಒಂದಿನ ಅಲ್ಲಿ ಸೋನಿಯಾ ಗಾಂಧಿ ಬಂದು ನಾಮಪತ್ರ ಸಲ್ಲಿಸಿದ್ರು. ಅದಾಗಿ ಅರ್ಧ ಗಂಟೆಯಲ್ಲಿ ಸುಷ್ಮಾ ಸ್ವರಾಜ್ ಬಂದು ನಾಮಪತ್ರವನ್ನು ಸಲ್ಲಿಸಿದರು. 99ರ ಒಂದು ರೀತಿಯ ಎಪಿಕ್ ಬ್ಯಾಟಲ್ ಅನ್ನುವ ರೀತಿಯಲ್ಲಿ ಸೋನಿಯಾ ಗಾಂಧಿ ಮತ್ತು ಸುಷ್ಮಾ ಸ್ವರಾಜ್ ಇದ್ದರು. ಆಗ ಸುಷ್ಮಾ ಸ್ವರಾಜ್ ಲೋಕಸಭೆಗೆ ಸ್ಪರ್ಧಿಸಿದ್ರೆ BJP ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ 99ರಲ್ಲಿ ಸ್ಪರ್ಧಿಸಿದವರು ಶ್ರೀರಾಮುಲು. ಅವರ ಹಿಂದೆ ಇದ್ದವರು ಜನಾರ್ದನ್ ರೆಡ್ಡಿ. ಅವರು ಎನೋಬಲ್ ಇಂಡಿಯಾ ಅಂತಕ್ಕಂಥ ಒಂದು ಚಿಟ್ ಫಂಡ್ ಕಂಪ್ನಿ ನಡೆಸ್ತಾ ಇದ್ದರು. ಒಂದು ಯಾವುದೋ ಒಂದು ಲೋಕಲ್ ಪತ್ರಿಕೆಯನ್ನು ಕೂಡ, ಕರುನಾಡು ಏನೋ ಒಂದು ಪತ್ರಿಕೆಯನ್ನು ಕೂಡ ಜನಾರ್ದನ್ ರೆಡ್ಡಿಯಲ್ಲಿ ನಡೆಸ್ತಾ ಇದ್ದರು. 99ರಲ್ಲಿ ನಾನು ಜನಾರ್ದನ್ ರೆಡ್ಡಿಯನ್ನು ನೋಡಿದಾಗ ಏನು ಭಾಳ ದೊಡ್ಡ ಹೆಸರು ಅಥವಾ ಒಂದು ಸರಿ ತೆಲುಗು ಚಿತ್ರರಂಗದ ಒಂದು ಸ್ಟೈಲ್ ಏನಿರ್ತವೆ ಅದು ಬಳ್ಳಾರಿಯಲ್ಲಿ ಬಹುತೇಕ ರಾಜಕಾರಣಿಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಆದರೆ ಜನಾರ್ದನ್ ರೆಡ್ಡಿ, ರಾಮುಲು ಏನು ಭಾಳ ದೊಡ್ಡ ಹೆಸರುವಾಸಿಯಾಗಿರಲಿಲ್ಲ. ಆದರೆ ಒಂದು ಫೈಟನ್ನು ಕಾಂಗ್ರೆಸ್ಸಿಗೆ ನೀಡಿದೆ. ಯಾಕಂದರೆ ಬಳ್ಳಾರಿ ಇಡೀ ದೇಶದಲ್ಲಿ ಬಳ್ಳಾರಿ ಮತ್ತು ನಂದ್ಯಾಲೋ ಇನ್ನೊಂದು ಯಾವುದೋ ಒಂದು ಕ್ಷೇತ್ರ, ಆಂಧ್ರದ ರಾಯಲಸೀಮಾ ಭಾಗದ ಕ್ಷೇತ್ರ, ಇವೆರಡೇ ಕ್ಷೇತ್ರಗಳು ಕಾಂಗ್ರೆಸ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಸೋತಿರದೇ ಇದ್ದ 2 ಕ್ಷೇತ್ರಗಳು. ಹೀಗಾಗಿ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದಿದ್ದರು. ಆ ಬಳ್ಳಾರಿಯಲ್ಲಿ 1999ರಲ್ಲಿ ಕಾಂಗ್ರೆಸ್ನ ಹೆಜಮನಿಯನ್ನು ಚಾಲೆಂಜ್ ಮಾಡಿದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು. ಕಾಕತಾಳಿ ಏನೋ ಗೊತ್ತಿಲ್ಲ, ಪೊಲಿಟಿಕಲಿ ಅವರು ಆ್ಯಕ್ಟಿವ್ ಆಗ್ತಾ ಹೋದಂತೆ ಚೈನಾ ಒಲಿಂಪಿಕ್ಸ್ನ ಕಾರಣದಿಂದ ಅದಿರಿಗೆ ಎಲ್ಲಿಲ್ಲದ ಬೇಡಿಕೆ ಬಂತು. ಅದನ್ನು ಮೊದಲು ಗೊತ್ತಿಡು ನೋಡಿ, ಅವರ ಪಾಲಿಟಿಕ್ಸ್ ಮತ್ತು ಬಿಸ್ನೆಸ್ ಎರಡೂ ಇನ್ಸೆಪರೇಬಲ್. ಅದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಇದ್ದಿದ್ದರಿಂದಲೇ ಆ ಸಾಮ್ರಾಜ್ಯ ಅವ್ರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗಿತ್ತು. ಆ ಸಾಮ್ರಾಜ್ಯದ ಪಾಸಿಟಿವ್ ಶೇಡ್ಸ್ಗಳು ಇದೆ, ನೆಗೆಟಿವ್ ಶೇಡ್ಸ್ಗಳು ಕೂಡ ಇವೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವ ರೀತಿಯಲ್ಲಿ ಹೋಯಿತು. ಜನಾರ್ದನ್ ರೆಡ್ಡಿ ಅರೆಸ್ಟ್ ಆದರು, ಅದು ಮುಂದಿನ ಕಥೆ. ಆದರೆ 2004ರಿಂದ ಸತತವಾಗಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಕಾರಣದಿಂದ ಬಳ್ಳಾರಿ, ರಾಯಚೂರು, ಕೊಪ್ಪಳ, ಗದಗ ಇವೆಲ್ಲ ಭಾಗಗಳು BJPಯ ತೆಕ್ಕೆಗೆ ಬಂದವು. ಇವರಿಬ್ಬರು ನನಗೆ ಇನ್ನೂ ನೆನಪಿದೆ. ಜನಾರ್ದನ್ ರೆಡ್ಡಿ ಒಂದು ಸಲ ನಾನು ಮೌರ್ಯ ಶೆರಟನ್ ಹೋಟೆಲಲ್ಲಿ ಸಿಕ್ಕಿದ್ರು ದಿಲ್ಲಿಯಲ್ಲಿ. ಆಗ ಮಾತಾಡ್ತಾ ಕುಳಿತಾಗ ಅವ್ರು ಹೇಳಿದರು, ನೋಡಿ ನಾನು ಕರುಣಾಕರ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿಯಿಂದ ದೂರ ಆಗ್ಬೋದು, ನನ್ನ ಒಡ ಹುಟ್ಟಿದ ಅಣ್ಣ ತಮ್ಮಂದ್ರವರು. ಆದರೆ ನಾನು ಯಾವತ್ತಿಗೂ ಕೂಡ ರಾಮುಲುವಿಂದ ದೂರ ಆಗಲ್ಲ. ರಾಮುಲು ನನ್ನ ತಮ್ಮ ಇದ್ದಂಗೆ, ನಾವಿಬ್ಬರು ಅಣ್ಣ ತಮ್ಮ ಅಲ್ಲ, ನಾವು ರಾಮ ಲಕ್ಷ್ಮಣ ಇದ್ದಂಗೆ ಇದ್ದೀವಿ. ರಾಮುಲುನೇ ನನ್ನ ಪೊಲಿಟಿಕಲ್ ಫ್ರಂಟು, ನಾನು ಬಿಸ್ನೆಸ್ಸನ್ನು ನೋಡ್ತೀನಿ, ಆವಾಗವಾಗ ಅವ್ನಿಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತೀನಿ, ಬಿಟ್ಟರೆ ನಾನು ರಾಮುಲುವನ್ನು ಎಂದೂ ಬಿಟ್ಕೊಡಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾಯಿದ್ರು. ನಿನ್ನೆ ಅವರ ಇಬ್ಬರ ಹೇಳಿಕೆಗಳನ್ನು ನೋಡಿ, ಅಂದರೆ ರಾಜಕಾರಣದಲ್ಲಿ ಪರ್ಮನೆಂಟ್ ಮಿತ್ರರು, ಶತ್ರುಗಳು ಎಲ್ಲವೂ ಕೂಡ ರಾಜಕಾರಣದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಅವರ ಗೆಳೆತನದ ಉಚ್ಚಾಯ ಮತ್ತು ಗೆಳೆತನದ ನಡಿರ್, ಲೋವೆಸ್ಟ್ ನಾಡಿರ್ ಅಂತಾರಲ್ಲ, ಅದು ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಏನು ಹೇಳ್ತಿದ್ರಲ್ವ, ಆ ಸಂದರ್ಭದಲ್ಲಿ ನೋಡಿ ರಾಮುಲು ಪಾಲಿಟಿಕ್ಸ್ MLA ಆದರು ಬಳ್ಳಾರಿಯಿಂದ. ಬಳ್ಳಾರಿ ಗ್ರಾಮಾಂತರಕ್ಕೆ ಬಂದರು. ಸೋಮಶೇಖರ್ ರೆಡ್ಡಿ MLA ಆದರು. ರಾಮುಲು ಅವರ ತಂಗಿ ಮಗ ಕಂಪ್ಲಿಯಿಂದ MLA ಆದರು ಸುರೇಶ್. ರಾಮುಲು ಅವರ ತಂಗಿ ಜಯಶಾಂತ MP ಆದರು ಬಳ್ಳಾರಿಯಿಂದ. ರಾಮುಲು ಅವರ ಇನ್ನೊಬ್ಬ ರಿಲೇಟಿವ್ ಫಕೀರಪ್ಪ ರಾಯಚೂರಿನಿಂದ MP ಆದರು.
ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಕೂಡ MLA ಗಳಾದರು. ಅಂದರೆ ಬಹುತೇಕ ಇಡೀ ಒಂದು ರೀತಿ ಬಳ್ಳಾರಿಯನ್ನು ಫ್ಯಾಮಿಲಿ ಬ್ಯಾಸ್ಟನ್ ರೀತಿ ಮಾಡಿಕೊಂಡ್ರು. ಗಣಿಗಾರಿಕೆ ನಾನೊಂದು ಸಲ ಕೇಳಿದ್ದೆ ಜನಾರ್ದನ್ ರೆಡ್ಡಿಗೆ, ಅಂದರೆ ಈ ದಿನಕ್ಕೆ ಎಷ್ಟು ಗಳಿಸ್ತೀರಿ ಅಂತ, ದಿನಕ್ಕೆ ನೀವು ಎಷ್ಟು ಗಳಿಸ್ತೀರಿ, ನಿಮ್ಮ ಬಳಿ ಎಷ್ಟು ಆಸ್ತಿ ಇದೆ ಅಂತ ನನಗೆ ಇನ್ನೊಂದು ಕಣ್ಣಿಗೆ ಕಟ್ಟದಂತಿದೆ ಇದು. ಅವರು ಟೂರಿಸಂ ಮಿನಿಸ್ಟ್ರ್ ಇದ್ದರು. ತಾಜಲ್ಲಿ ಒಂದು ಏನೋ ರೋಡ್ ಶೋ ಏನೋ ಮಾಡ್ತಾರೆ ಅವರು ಕರ್ನಾಟಕದ ಈ ಹಂಪಿ ಉತ್ಸವಕ್ಕೋಸ್ಕರ. ಆಗ ಅವ್ರು ಬಂದಾಗ ಊಟಕ್ಕೆ ಕೂತಾಗ ರೌಂಡ್ ಟೇಬಲಲ್ಲಿ ನಾನು ಕೇಳಿದೆ, ನಿಮ್ಮ ಬಳಿ ಎಷ್ಟು ದುಡ್ಡಿದೆ, ದಿನಕ್ಕೆ ಎಷ್ಟು ಗಳಿಸ್ತೀರಿ ಅಂತ. ದಿನಕ್ಕೆ ಎಷ್ಟು ಗಳಿಸ್ತೀನಿ ಅಂತ ಹೇಳಲಿಲ್ಲ ಅವರು. ಆದರೆ ಬಾಬು ಅವ್ರ ಸ್ಟೈಲ್ ಇತ್ತು, ನನಗೆ ಅದು ಬರೋಲ್ಲ, ಸ್ವಲ್ಪ ತೆಲುಗು ಆ್ಯಕ್ಸೆಂಟಲ್ಲಿ 1 0 0 0 0 0 0 ನೀನು ಎಣಿಸ್ತಾ ಹೋಗು, ನಿನ್ನ ಎಣಿಕೆ ಮುಗಿಯತ್ತೆ. ಅವ್ರು ಎಣಿಕೆ ಅನ್ನೋ ಶಬ್ದ ಬಳಸಲಿಲ್ಲ, ಅವ್ರೇನೋ ತೆಲುಗುದಲ್ಲಿ ಶಬ್ದ ಬಳಸಿದ್ರು. ಆದರೆ ನನ್ನ ಬಳಿ ಆಸ್ತಿ ಕರಗಲ್ಲ, ಅಷ್ಟಿದೆ ನನ್ನ ಹತ್ರ ಅಂತ ಹೇಳಿದರು. ನನಗೆ ಅವ್ರು ಇನ್ನೂ ಮಾತುಗಳು ನೆನಪಿದೆ, ಹೆಂಗೆ ಸಾಮ್ರಾಜ್ಯದ ಮಾತುಗಳು ನೀವು ಕೇಳ್ತಿರಲ್ಲ. ಮೌರ್ಯ ಶೆರ್ಟನ್ ಹೋಟೆಲ್ಗೆ ನಾನು, ಸೌಮ್ಯಾಜಿ ಅಂತ ಆಗ ಮೇಲ್ ಟುಡೇಗೆ ಪತ್ರಕರ್ತ ಇದ್ದರು, ಇಲ್ಲಿ ಎಕನಾಮಿಕ್ ಟೈಮ್ಸ್ಗೂ ಇದ್ದರು. ಶಿ ವಾಸ್ ಅ ವೆರಿ ಸೀನಿಯರ್ ರಿಪೋರ್ಟ್ರು. ಅನೂಪ್ ಅಂತ ಒಬ್ಬರಿದ್ದರು ಟೈಮ್ಸ್ ನೋವಲ್ಲಿ. ನಾವು 3 ಜನ ಹೋಗಿದ್ವಿ, 3 ಜನ ಕನ್ನಡಿಗರು. ನಾವು ಹೋದ ತಕ್ಷಣ ಸೌಮ್ಯಾಜಿಗೆ ಬೈದರು, ಏನು ಮೇಡಮ್, ನಾನು ಪಾರಿಜಾತದಲ್ಲಿ ಕುಳಿತುಕೊಂಡು ನಿಮ್ಗೆ ಒಬ್ಬರಿಗೆ ಇಂಟರ್ವ್ಯೂ ಕೊಟ್ಟೆ, ನೀವು ನನಗೂ ಮತ್ತು ಸುಷ್ಮಾ ಸ್ವರಾಜ್ರಿಗೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇದೆ ಅಂತ ಬರೆದ್ರಿ. ಮೇಲ್ ಟುಡೇ ಹಿಂಗೆ ಎದುರುಗಡೆ ಚೆಲ್ಲಿ ನನಗೆ ಸುಷ್ಮಾ ಸ್ವರಾಜ್ ಕೇಳಿದರು, ಜನಾರ್ದನ್ ये क्या चल रहा है, मेरे बारे में क्या ಖಬರ್ ಫೈಲಾ ರಹೆ ಹೇ ಅಂತ ಹಾಗೆಲ್ಲ ನನ್ನನ್ನು ಬೈದರು. ನನ್ನ ಮತ್ತು ಸುಷ್ಮಾ ಸ್ವರಾಜ್ ಸಂಬಂಧಗಳನ್ನು ಹಾಳು ಮಾಡ್ತು ನಿಮ್ಮ ಆರ್ಟಿಕಲ್, ನಾನೆಂದೂ ನಿಮಗೆ ಇಂಟರ್ವ್ಯೂ ಕೊಡಲ್ಲ ಅಂತ. ನಂತರ ಅಲ್ಲೇ ಕೂತವರು ಅವ್ರಿಗೇನು ನೆನಪು ಬಂತೇನೋ, ಅಲಿ ಖಾನ್ ಏನು ಅರೆಸ್ಟ್ ಆದ್ರು ನೋಡಿ ಅವ್ರ ಜೊತೆ, ಈಗಲೂ ಇರ್ತಾರೆ ಅಲಿ, ಅವರು ಪಕ್ಕದಲ್ಲಿದ್ದರು. ಅವ್ರು ಸಾಕ್ಷಿ ಅದಕ್ಕೆ, ಆ ಕಾರಣದಿಂದ ಹೇಳ್ತೀನಿ, ಯಾಕಂದರೆ ಸೌಮ್ಯಾಜಿ ಅಮೇರಿಕಾದಲ್ಲಿದ್ದಾರೆ, ಅನೂಪ್ ತೀರ್ಕೊಂಡಿದ್ದಾರೆ, ಅಲ್ಲಿಯಲ್ಲಿದ್ದರು. ನನ್ನ ಕಡೆ ನೋಡ್ಕೊಂಡು ಹೇಳಿದರು, ಅಲ್ಲಿ ಮೇಲ್ಗಡೆ ಪ್ರೆಸಿಡೆನ್ಷಿಯಲ್ ಸೂಟ್ ಕಾಣ್ತಿದೆ ಅಲ್ವಾ, ಅಲ್ಲಿ ಬರಾಕ್ ಒಬಾಮಾ ಎಲ್ಲ ಹೇಳ್ಕೊಂಡಿದ್ರು. ಮೌರ್ಯ ಶೆರ್ಟನ್ನಲ್ಲಿ ಒಂದು ಪ್ರೆಸಿಡೆನ್ಷಿಯಲ್ ಸೂಟ್ ಇದೆ, ದಟ್ ಇಸ್ ಫಾರ್ ಅಮೇರಿಕನ್ ಪ್ರೆಸಿಡೆಂಟು. ಈಗ ಬಂದರೆ ಅಲ್ಲೇ ಹೇಳ್ಕೊಳ್ತಾರೆ. ಆ ಪ್ರೆಸಿಡೆನ್ಷಿಯಲ್ ಸೂಟಲ್ಲಿ ಜಯಲಲಿತಾ 99ರಲ್ಲಿ 1 ವೋಟಿನ ಸರ್ಕಾರ ಬೀಳಿಸೋದಕ್ಕೋಸ್ಕರ ಬಂದಿದ್ದರು. ಅವ್ರು ಅಲ್ಲೇ ಉಳ್ಕೊಂಡಿದ್ರು. ವಾಜಪೇಯಿ ಸರ್ಕಾರ ತೆಗೆದು ಹೋದರು. ನಾನು ಚೇರ್ಮನ್ರ ಸರ್ಕಾರ ಅಂದರೆ ಯಡಿಯೂರಪ್ಪನವ್ರ ಸರ್ಕಾರ ತೆಗಿತೀನಿ ಅನ್ನುವ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಆ ಒಂದು ಶಪಥ ಮಾಡಿದವ್ರ ಥರ ಹೇಳಿದರು. ಬಟ್ ಒಳಗಡೆ ಬಿಡಿ, ಒಳಗಡೆ ನೆಗೋಷಿಯೇಷನ್ಸ್ ಬೇರೆ ನಡೀತಾ ಇತ್ತು. ಕಟ್ ಟು 2000 ಐ ಥಿಂಕ್ 15 or 16 ಇರ್ಬೋದೇನೋ, ಅವರು ಬೇಲ್ ಸಿಕ್ಕಿದ್ದು ಸುಪ್ರೀಂ ಕೋರ್ಟಲ್ಲಿ. ನನ್ನ ಪಕ್ಕದಲ್ಲಿ ಸೋಮಶೇಖರ್ ರೆಡ್ಡಿ ಕೂರ್ತಿದ್ರು. ಸೋಮಶೇಖರ್ ರೆಡ್ಡಿ ಕೂರ್ತಿದ್ರು, ಇಲ್ಲ ಹನುಮಾನ್ ಚಾಲೀಸ, ಜ್ಞಾನ ಗುಣಸಾಗರ್ ಜಯ ಕಪೀಶ್ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ನನಗೆ ಒಂದು ಹನುಮಂತನ ಫೋಟೋ ತೆಗೆದು ತೋರಿಸಿದ್ರು ಸೋಮಶೇಖರ್ ರೆಡ್ಡಿ. ನೋಡಿ, ಹನುಮಂತನ ಭಕ್ತರು ನಾವು, ಭಾಳ ಕಷ್ಟಪಟ್ಟುಬಿಟ್ಟಿದ್ದೀವಿ ಸರ್. ಅಂದರೆ ಯಾಕೆ ನಮಗೆ ಐಶ್ವರ್ಯ ಬಂತು ಅನಿಸ್ಬಿಟ್ಟಿದೆ. ನಾವು ಭಾಳ ಕಷ್ಟಪಟ್ಬಿಟ್ಟಿದ್ದೀವಿ, ನಮಗೆ ಬೇಡಾಗಿತ್ತೆ ಐಶ್ವರ್ಯ. ನಾವು ಪೊಲೀಸ್ ಕಾನ್ಸ್ಟೇಬಲ್ ಮಕ್ಕಳು, ನಮ್ಗೆ ಈ ಪರಿ ಐಶ್ವರ್ಯ ಬೇಡ ಆಗಿತ್ತು. ನಾನು ಕೇಳಿದೆ, ನಿಮ್ಗೆ ರಾಜಕಾರಣ ಬೇಕಿತ್ತಾ ಜನಾರ್ದನ್ ರೆಡ್ಡಿಗೆ ಅಂತ. ನಮ್ಗೆ ರಾಜಕಾರಣನೂ ಬೇಕಾಗಿರಲಿಲ್ಲ ಸರ್, ಜನಾರ್ದನ್ಗೆ ಅನಗತ್ಯವಾಗಿ ರಾಜಕಾರಣ ಅಂತಿದ್ದ. ನಾವು ಅವ್ರು ಬಳಸಿದ ಶಬ್ದ, ನಾವು ಸತ್ಯನಾಶ ಆಗೋದ್ವಿ ರಾಜಕಾರಣದಿಂದ. ರಾಮುಲು ಒಬ್ಬರು MLA ಆಗಿದ್ರೆ ಸಾಕಿತ್ತು ಸರ್, ನಾವೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ. ಜನಾರ್ದನ್ ರೆಡ್ಡಿ ಮತ್ತು ಸಹೋದರರು ಪಾಲಿಟಿಕ್ಸ್ ಬಂದಿದ್ದಾದ್ರು ಹೆಂಗೆ? ಹೂ ಬ್ರಾಡ್ ದೆಮ್? ಅಲ್ಲ, ಬ್ರಾಡ್ ಅಂದರೆ 99ನಲ್ಲಿ ರಾಮುಲು ನಿಂತರು, 2004ರಲ್ಲಿ ರಾಮುಲು ಗೆದ್ದರು. ರಾಮುಲು ಗೆದ್ದಾಕ್ಷಣ ಜನಾರ್ದನ್ ರೆಡ್ಡಿ MLC ಆದರು. ಕರುಣಾಕರ್ ರೆಡ್ಡಿ ಕೂಡ 2000 ಪಾಲಿಟಿಕ್ಸ್ಗೆ ಎಂಟರ್ ಆಗಬೇಕು ಅಂತ ಯಾಕೆ ಅನಿಸ್ತಂತೆ? ಯಾವತ್ತಾದ್ರೂ ಕೇಳಿದ್ರೆ ನೀವು, ವೈ ಯು ವಾಂಟೆಡ್ ಟು ಬಿ ಅ ಪೊಲಿಟಿಷಿಯನ್? ದಟ್ ಈಸ್ ಬಿಕಾಸ್ ಆಫ್ ವೈಎಸ್ ರಾಜಶೇಖರ್ ರೆಡ್ಡಿ ಜೊತೆ ಮೈತ್ರಿ ಇತ್ತು. ವೈಎಸ್ ರಾಜಶೇಖರ್ ರೆಡ್ಡಿ ಕೂಡ ಅವರು ಪಾಲಿಟಿಕ್ಸ್ನಲ್ಲಿ ಗಟ್ಟಿಯಾಗಿ ತಳವೂರಿದ್ದು 2004. 2004ಕ್ಕಿಂತ ಮುಂಚೆ ಅವ್ರು ಏನು ಪಾದಯಾತ್ರೆ ಮಾಡಿದರು ವೈಎಸ್ ರಾಜಶೇಖರ್ ರೆಡ್ಡಿ, ಅವ್ರಿಗೂ ಅಧಿಕಾರ ಕೈಗೆ ಹತ್ತಾ ಇರಲಿಲ್ಲ. ಜಗನ್ ರೆಡ್ಡಿ ಜೊತೆ ಇವ್ರದ್ದೊಂದು ಬ್ರಾಹ್ಮಣಿ ಸ್ಟೀಲ್ ನಾನು ದೊಡ್ಡ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಹೊರಟಿದ್ರು. ಹೀಗಾಗಿ ಇಟ್ ಬೆನಿಫಿಟೆಡ್ ವೈಎಸ್ ರಾಜಶೇಖರ್ ರೆಡ್ಡಿ ಇನ್ ಜಗನ್ ರೆಡ್ಡಿ ಇನ್ ಆಂಧ್ರ. ಬಳ್ಳಾರಿಯಲ್ಲಿ ಅದರ ಬೆನಿಫಿಷಿಯರಿ ಜನಾರ್ದನ್ ರೆಡ್ಡಿ ಇದ್ರು. ಅದ್ರ ಏನಾಯಿತು ಅಂದರೆ, ವ್ಯಾಪಾರ ಅನೇಕರು ಮಾಡ್ತಾರೆ. ಈಗ ಬಲ್ದೋಟ ವ್ಯಾಪಾರ ಮಾಡ್ತಿರ್ಲಿಲ್ವಾ, ಲಾಡ್ ಸಹೋದರರು ವ್ಯಾಪಾರ ಮಾಡ್ತಿರ್ಲಿಲ್ವಾ. ಜನಾರ್ದನ್ ರೆಡ್ಡಿಗೆ ಅಪರಿಮಿತ ಅಧಿಕಾರ ಬಂದ್ಬಿಡುತ್ತೆ. 2004ರಲ್ಲಿ ಬರಲಿಲ್ಲ, ಅದು 2006ರಲ್ಲಿ ಬಂತು. ಕುಮಾರಸ್ವಾಮಿಗೂ ಅವ್ರಿಗೂ ಗಲಾಟೆ ಶುರು ಆಯಿತು. ಅಂದರೆ ಅವ್ರ ಬಿಸ್ನೆಸ್ಸಿಂದ ಪಾಲಿಟಿಕ್ಸ್ ನಡೀತು, ಪಾಲಿಟಿಕ್ಸಿಂದ ಬಿಸ್ನೆಸ್ ನಡೀತು. ಆಮೇಲೆ ಅದರಲ್ಲಿ ರಾಮುಲು ಪಾತ್ರ ಏನಿತ್ತು ಅಂದರೆ, ರಾಮುಲು ವಾಸ್ ಅ ಫ್ರಂಟ್ ಫಾರ್ ದ್ಯಾಟ್. ಯಾಕಂದರೆ ವಾಲ್ಮೀಕಿ ಸಮುದಾಯದಿಂದ ಬರ್ತಾರೆ, ನಾಯಕರ ಸಂಖ್ಯೆ ಬಳ್ಳಾರಿ
ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿದೆ. ಮತ್ತು ರಾಮುಲು ಈಸ್ ಅ ಮಾಸ್ ಲೀಡರ್. ಇವತ್ತು ಯಡಿಯೂರಪ್ಪನವರ ನಂತರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಒಂದು ರೀತಿಯ ಮಾಸ್ ಅಪೀಲ್ ಇದ್ದ ನಾಯಕ ಯಾರು ಅಂದರೆ ರಾಮುಲು ಇದ್ದರು. ಯಾಕಂದರೆ ಅವ್ರಿಗೆ ಒಂದು ವಾಲ್ಮೀಕಿ ನೋಡಿ, ನಿಮ್ಮ ಮೈಸೂರಿಗೆ ಬಂದರೂ ವಾಲ್ಮೀಕಿ ಸಮುದಾಯ ಇದೆ, ಗದಗ ಹೋದರೂ ವಾಲ್ಮೀಕಿ ಸಮುದಾಯ ಇದೆ, ಬೆಳಗಾವಿ, ನೀವು ಯಾವ ಜಿಲ್ಲೆಗೆ ಹೋಗಿ ಅಲ್ಲಿ ವಾಲ್ಮೀಕಿ ಸಮುದಾಯ ಇದೆ. ಮತ್ತು ರಾಮುಲುಗೆ ಆ ರೀತಿಯ ಒಂದು ಜನಾನುರಾಗಿ ಆಗಿರ್ತಕ್ಕಂಥ ಒಂದು ಟ್ಯಾಗ್ ಕೂಡ ಇತ್ತು. ಹಿಂದೆ ಜನಾರ್ದನ್ ರೆಡ್ಡಿಯವರ ಬಿಸ್ನೆಸ್ಸು, ಅದರ ಹಣ ಕೂಡ ಇತ್ತು. ಡು ಇಮ್ಯಾಜಿನ್ ಬಳ್ಳಾರಿಯಲ್ಲಿ 2008 ಚುನಾವಣೆಯಲ್ಲಿ ಆಗಿದ್ದ ಖರ್ಚೆಷ್ಟು ಅಂತ? ಅನಿಲ್ ಲಾಡ್ ವರ್ಸಸ್ ಸೋಮಶೇಖರ್ ರೆಡ್ಡಿ, 100 ಈ ಕಡೆ 100 ಆ ಕಡೆ 100 ಕೋಟಿ ರೂಪಾಯಿ. ಅಂದರೆ ನಿಮ್ಗೆ 15-16 ವರ್ಷದ ಹಿಂದೆ 200 ಕೋಟಿ ರೂಪಾಯಿ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಎರಡೂ ಪಾರ್ಟಿಗಳ ಖರ್ಚು. ಈಗ 100 ಕೋಟಿ ಅಂದ್ರೇ ಹುಬ್ಬೇರಿಸ್ತಾರೆ. ಆದರೆ ನಂತರ ನಾನು ಅನೇಕರು ಕೇಳ್ಪಟ್ಟಿದ್ದು, ಜನಾರ್ದನ್ ರೆಡ್ಡಿಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು. ಎಲ್ಲರೂ ಮಜಾ ಮಾಡಿದರು, ಇಡೀ ಫ್ಯಾಮಿಲಿ. ಕರುಣಾಕರ್ ರೆಡ್ಡಿ ಜನಾರ್ದನ್ ರೆಡ್ಡಿಯನ್ನು ಬಿಟ್ಬಿಟ್ರು. ಯಾವಾಗ ಇದೆಲ್ಲ ತೊಂದರೆಗಳು ಶುರು ಆದವು, ಜನಾರ್ದನ್ ರೆಡ್ಡಿಯನ್ನು ಅವ್ರು ಬಿಟ್ಬಿಟ್ರು. ಅದಾದಮೇಲೆ ರಾಮುಲು ಎಲ್ಲೂ ಬಿಸ್ನೆಸ್ ಪಾರ್ಟ್ನರ್ ಆಗೇ ಇರಲಿಲ್ಲ ಅವರು. ಹಾಗಾಗಿ ರಾಮುಲುಗೆ ಜೈಲ್ಗೆ ಹೋಗ್ತಕ್ಕಂಥದ್ದು, ಅವ್ರ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಏನೂ ಆಗಲಿಲ್ಲ. ಸೋಮಶೇಖರ್ ರೆಡ್ಡಿ ಕೂಡ ಹೊರಗಿದ್ದರು. ಅದು ಇಡೀ ಕಷ್ಟ ಅವ್ರಿಗೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಅನಿಸೋದು ಎಲ್ಲ ಕಷ್ಟಗಳನ್ನು ನಾನೇ ಅನುಭವಿಸಿದೆ, ಇವರೆಲ್ಲ ರಾಜಕೀಯ ಅಧಿಕಾರಗಳನ್ನು ಅನುಭವಿಸಿದ್ರು ಅಂತ. ಕೆಲವ್ರು ಹೇಳ್ತಾರೆ ಫ್ಯಾಮಿಲಿ ರೀಸನ್ಸ್ ಕೂಡ ಸಾಕಷ್ಟಿವೆ. ಐ ಆಮ್ ನಾಟ್ ಗೋಯಿಂಗ್ ಆನ್ ಇಟ್. ಆದರೆ ಅದರಲ್ಲಿ ವ್ಯಾಪಾರಿ ರೀಸನ್ಸ್ಗಳು ಇದ್ದು, ಯಾವುದೋ ಬಳ್ಳಾರಿಯ ಹೃದಯ ಭಾಗದಲ್ಲಿ ಒಂದು ಸೈಟ್ ಇತ್ತು, ಅದು ಜನಾರ್ದನ್ ರೆಡ್ಡಿ ಡಿಸ್ಪೋಸ್ ಮಾಡಬೇಕಂತಿದ್ರು. ರಾಮುಲು ನೋಡಿ, ರಾಮುಲು ಏನು ಕಡಿಮೆ ಕಷ್ಟಪಟ್ಟಿಲ್ಲ. ನಾನು ನಿನ್ನೆ ಅಜಿತ್ ಅವ್ರಿಗೂ ಕೂಡ ಹೇಳ್ತಾ ಇದ್ದೆ, ಸರೋಜಿನಿ ಮಾರ್ಕೆಟ್ ಅಂತಿದೆ ದಿಲ್ಲಿಯಲ್ಲಿ. ರಾಮುಲು ಒಂದು ಸ್ಕೋಡಾ ಕಾರ್ ತೊಗೊಂಡಿದ್ರು MP ಆದಮೇಲೆ. ಆ ಸ್ಕೋಡಾ ಕಾರು ಸರ್ವಿಸಿಂಗ್ ರಿಪೇರಿಗೆ ಬಂದಿತ್ತು. ಇವ್ರು ಹೋಗಿ ರಿಪೇರಿಗೆ ಕೊಟ್ಟಿದ್ರು. ಈಗ ಸ್ಕೋಡಾ ಹೈ ಎಂಡ್ ಕಾರ್ ರಿಪೇರಿಗೆ ಹೋದರೆ ಎಷ್ಟು ಖರ್ಚಾಗ್ಬೋದು, ಜಸ್ಟ್ ಇಮ್ಯಾಜಿನ್. ಇವ್ರ ಬಳಿ ಆ 3-3.5 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ದುಡ್ಡಿರಲಿಲ್ಲ. ಅವನು ಗ್ಯಾರೇಜ್ ಮಾಲೀಕ ನಂಗೆ ಸಿಕ್ಕಿದ್ದ ಸರೋಜಿನಿ ಮಾರ್ಕೆಟಲ್ಲಿ ಒಂದು ದೊಡ್ಡ ಗ್ಯಾರೇಜ್ ಅಂಗಡಿಗಳಿವೆ. ಅವ್ನು ನನ್ನ ಹತ್ರ ಹೇಳ್ತಿದ್ದ, आपका कर्नाटक का जो MP है उसका कार यहीं पे खड़ा है, 3 महीने से लेके नहीं जा रहा है. ಯಾರು ಅಂತ ಕೇಳಿದೆ ನಾನು. ರಾಮುಲು ಅನ್ನ. ನಾನು ಹೋಗಿ ಒಂದು ಸಲ ಕಾರ್ ನೋಡಿ ಬಂದೆ. ಆಮೇಲೆ ಲಿಟ್ರಲಿ ನಿಮ್ಗೆ ಹೇಳ್ತೀನಿ, ಅಂದರೆ ಕಷ್ಟಗಳು ಹೆಂಗೆ ಬರ್ತಾವೆ ನೋಡಿ. ಹೆಂಗೆ ಮೆರಿತಾ ಇದ್ರು ಅಂತಂದರೆ ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. 2009 ಏನು ಪೊಲಿಟಿಕಲ್ ಕ್ರೈಸಿಸ್ ಆಗಿತ್ತಲ್ಲ, ರಾಮುಲು, ಜನಾರ್ದನ್ ರೆಡ್ಡಿ ಇವರೆಲ್ಲ 40 ಶಾಸಕರನ್ನು ಕರ್ಕೊಂಡು ಹೈದರಾಬಾದ್ಗೆ ಏನು ಕೂಡಿಸಿದ್ರು. ಈ ರಾಜುಗೌಡ ಏನು ಶಾಸಕ ಇದಲ್ಲ ಸುರ್ಪುರು, ಹೆಂಗೆ ಅಡ್ಡಾಡ್ತಿದ್ರು ಇವರೆಲ್ಲ ಫ್ಲೈಟಿಗೆ, ಹೆಲಿಕಾಪ್ಟರ್ಗೆ. ಅಂದರೆ ರಾಜುಗೌಡ ಸಿಕ್ಕರದೆ, ಬಾಬಾರು ಅಲ್ಲೇ ಬಟ್ಟೆ ತೊಗೋಣ ಬಾ ನೀನು. ಅವು ರಾಜುಗೌಡ ಏನೂ ಬಟ್ಟೆ ತಂದಿದ್ದಿಲ್ಲ, ಅಲ್ಲೇ ವಸಂತ್ ಕುಂಜ್ ಮಾಲ್ನಲ್ಲಿ ಬಟ್ಟೆ ತೊಗೊಂಡು ಹೋಗಿದ್ರು. ಪಾರಿಜಾತದಲ್ಲಿ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು, ರಾತ್ರಿ ಊಟ ಬಳ್ಳಾರಿ, ಬೆಳಿಗ್ಗೆ ಟಿಫಿನ್ ಪಾರಿಜಾತ. ಆ ರೀತಿ ಓಡಾಡ್ತಿದ್ರು ಅವ್ರು ಹೆಲಿಕಾಪ್ಟರ್ನಲ್ಲಿ. ಕರ್ನಾಟಕದ ರಾಜಕಾರಣದಲ್ಲಿ ಎಂದೂ ಕೂಡ ಈ ಮಟ್ಟದ ದುಡ್ಡಿನ ಹರಿವು ಕರ್ನಾಟಕ ಕಂಡಿರಲಿಲ್ಲ. ಅದು ಕಂಡಿದ್ದು 2 ಕಾರಣಗಳಿಂದ. ಒಂದು ಬಳ್ಳಾರಿಯ ಗಣಿ, ಇನ್ನೊಂದು ಬೆಂಗಳೂರಿನ ರಿಯಲ್ ಎಸ್ಟೇಟ್. ಅದು ಇವತ್ತು ನೋಡಿ, ಇವತ್ತು ನೀವು ಕೇಳ್ತಾ ಇದ್ರಿ ಏನು ಇವತ್ತಿನ ಇಂಪ್ಯಾಕ್ಟ್ ಏನು ಅಂತ. ನನಗನ್ಸುತ್ತೆ ನೋಡಿ, ಇದು ಜಗಳ ಇವತ್ತು ಹೊರಗಡೆ ಬಂದಿದೆ. 2 ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ, ಜಗಳ ಇದ್ದೇ ಇತ್ತು. ಒಬ್ಬರು ನನಗೆ ರಾಮುಲು ಒಂದು ಸಲ ಸಿಕ್ಕಾಗ ಹೇಳಿದರು, ಇಲ್ಲರಿ ನಾವು ಕ್ಯಾಮ್ರಾ ಎದುರುಗಡೆ ಇದ್ದಾಗಷ್ಟೇ ಹಲೋ ಹೇಳ್ತೀವಿ, ನಾವು ಹಿಂದುಗಡೆ ಮಾತಾಡಲ್ಲ ಅಂತ. ಆ ಸಂಬಂಧಗಳು ಹಳಸೋಗಿದ್ವು. ಅದು ಕೋರ್ ಕಮಿಟಿ ಸಭೆ, ಸಂಡೂರಿನ ಚುನಾವಣೆಯ ಕಾರಣದಿಂದ ಫ್ಲ್ಯಾಶ್ ಪಾಯಿಂಟ್ ತಲುಪಿದೆ. ನನಗನ್ಸುತ್ತೆ ಇದರ ಔಟ್ಕಮ್, ಇದರ ಇಂಪ್ಯಾಕ್ಟ್ ಏನು ಅಂತ ನನ್ನ ಕೇಳಿದರೆ, ನಿಯರ್ ಫ್ಯೂಚರ್ ಬಳ್ಳಾರಿ, ರಾಯಚೂರು, ಕೊಪ್ಪಳದಲ್ಲಿ BJP ಮತ್ತೊಂದು ಸಲ ಅಲ್ಲಿ ಬಲಶಾಲಿ ಆಗ್ತಕ್ಕಂಥದ್ದು ಕಷ್ಟ. ವಿದೌಟ್ ರಾಮುಲು, ಜನಾರ್ದನ್ ರೆಡ್ಡಿ ಏನೂ ಇಲ್ಲ. ರಾಮುಲು ಇಸ್ ಅ ಪೊಲಿಟಿಕಲ್, ಜನಾರ್ದನ್ ರೆಡ್ಡಿ ಇಸ್ ಅ ಬಿಸ್ನೆಸ್. ಸೊ ಎರಡೂ ಒಟ್ಟಿಗೆ ಬಂದರೆ ಮಾತ್ರ ಅದು ಎರಡು ಸೇರಿದ್ರಿಂದಲೇ ಅದು ರಿಪಬ್ಲಿಕ್ ಆಫ್ ಬಳ್ಳಾರಿ. ಬಟ್ ಇವಾಗ ಎಲ್ಲಿವರೆಗೂ ಮುರಿದು ಹೋಗಿದೆ ಅಂತ ಹೇಳಿದ್ರೆ ಅದು ಮತ್ತೆ ಸೇರೋ ಸಾಧ್ಯತೆಗಳು ನನಗೆ ಅನ್ಸಲ್ಲ, ಬಹಳ ಕಮ್ಮಿ ಇದೆ. ಬಟ್ ನಾನು ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ. ಮತ್ತೆ ಪೊಲಿಟಿಕಲ್ ಫ್ರೆಂಡ್ಶಿಪ್ ಇದ್ದರೆ, ಪೊಲಿಟಿಕಲ್, ಈಗ ಕುಮಾರಸ್ವಾಮಿ, ಯಡಿಯೂರಪ್ಪ, ಇಟ್ಸ್ ಪ್ಯೂರ್ಲಿ ಪೊಲಿಟಿಕಲ್ ಫ್ರೆಂಡ್ಶಿಪ್. ಯುಟಿಲಿ ಬೇಕಿದ್ರೆ ಸೇರ್ತಾರೆ, ಬ್ಯಾಡ್ ಆಗಿದ್ರೆ ದೂರ ಆಗ್ತಾರೆ. ಬಟ್ ವೆನ್ ಯು ಆರ್ ಫ್ರೆಂಡ್ಸ್, ಒಂದ್ಸಲ ನಿಮ್ಮ ಕನ್ನಡಿಯಲ್ಲಿ ದರಾರ್ ಅದೇನು ಕಾಣ್ತಿದೆ ಅಲ್ಲ, ಆ ದರಾರ್ ಬಿತ್ತು ಅಂದರೆ ಫ್ರೆಂಡ್ಸ್ಗಳು ಒಂದಾಗ್ಲಿಕ್ಕೆ ಸಾಧ್ಯ. ಆ್ಯಂಡ್ ಕೋಪ ಅಥವಾ ವೈಮನಸ್ಸು ಪರ್ಸ್ನಲ್ ಆದರೆ ಅಲ್ಲಿ ಎಲ್ಲ ಅತಿ ಪ್ರೀತಿ ಇರುತ್ತೆ, ಅತಿ ದ್ವೇಷ ಶುರು ಆಗುತ್ತೆ. ನನ್ನ ಲಾಸ್ಟ್ ಕ್ವೆಶ್ಚನ್,
ಓಕೆ, ಜನಾರ್ದನ್ ರೆಡ್ಡಿಯ ಹಣಬಲ ಮತ್ತು ಇವರ ಪಾಪ್ಯುಲಾರಿಟಿ, ಶ್ರೀರಾಮುಲು ಪಾಪ್ಯುಲಾರಿಟಿ ಒಟ್ಟಿಗೆ ಸೇರಿ ಅಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ರು. ಬಟ್ ಟೆಲ್ ಮಿ, ಇವತ್ತು ಶ್ರೀರಾಮುಲು ಯಾಕೆ ಈ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ? ಬಿಯಾಂಡ್ ದ್ಯಾಟ್, ಒಬ್ಬ ಒಳ್ಳೆ ನಾಯಕ, ವೈ ಯಾಕೆ? ಸೇಮ್ ಭಾವನ ನೋಡಿ, ಅವರು ಶ್ರೀರಾಮುಲು ಉಚ್ಚಾಯದಲ್ಲಿ ಜನಾರ್ದನ್ ರೆಡ್ಡಿ ಸ್ಟ್ರಾಟಜಿ ಇರ್ತಾ ಇತ್ತು. ಓಕೆ, ಜನಾರ್ದನ್ ರೆಡ್ಡಿ ವಾಸ್ ಅ ಗುಡ್ ಸ್ಟ್ರಾಟಜಿಸ್ಟ್. ವಿತ್ ಮನಿ ಹಿ ಬಿಕೇಮ್ ವೆರಿ ಡೆಡ್ಲಿ ಸ್ಟ್ರಾಟಜಿಸ್ಟ್. ಆದರೆ ಆ ದುಡ್ಡು, ಆ ಒಂದು ಜನಾರ್ದನ್ ರೆಡ್ಡಿ ಇಲ್ಲದೆ ಇರೋ ಕಾರಣದಿಂದ ರಾಮುಲು ಕೂಡ ಸಿಕ್ಕಾಪಟ್ಟೆ ಸೆಟ್ಬ್ಯಾಕ್ಗಳನ್ನು ಅನುಭವಿಸಿದ್ದಾರೆ. ಸೇಮ್ ವಿತ್ ಜನಾರ್ದನ್ ರೆಡ್ಡಿ, ಅವ್ರಿಗೂ ಕೂಡ ಅವ್ರು ಗಂಗಾವತಿಯಲ್ಲಿ ಗೆದ್ದಿರ್ಬೋದು, ಆದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಏನು ಬದಲಾವಣೆಗಳನ್ನು ಮಾಡಲಿಕ್ಕಾಯಿತು? ಬಿ ಜೆ ಪಿ ಜನಾರ್ದನ್ ರೆಡ್ಡಿ ಅವ್ರನ್ನ ಕರ್ಕೊಂಡು ಬಂದು. ನನಗನ್ಸುತ್ತೆ ಅನೇಕ ಬಾರಿ ಏನಿರ್ತವೆ, ಯುವರ್ ಸ್ಟ್ರೆಂತ್ ವಿಲ್ ಬಿಕಮ್ ಯುವರ್ ವೀಕ್ನೆಸ್, ಯುವರ್ ವೀಕ್ನೆಸಸ್ ವಿಲ್ ಬಿಕಮ್ ಯುವರ್ ಸ್ಟ್ರೆಂತ್. ರೈಟ್. ಮೇ ಬಿ ಜನಾರ್ದನ್ ರೆಡ್ಡಿಗೆ ರಾಮುಲು ಬೇಕಿತ್ತು, ರಾಮುಲುಗೆ ಜನಾರ್ದನ್ ರೆಡ್ಡಿ ಬೇಕಿತ್ತು, ಆದರೆ ಅವ್ರ ಇಬ್ಬರ ನಡುವೆ ಇಷ್ಟು ಬ್ಯಾಡ್ ಬ್ಲಡ್ ಹರಿದು ಹೋಗ್ಬಿಟ್ಟಿದೆ, ಅವರಿಬ್ಬರು ಒಂದಾಗ್ಲಿಕ್ಕೆ ಸಾಧ್ಯ ಆಗಲ್ಲ. ಅವರಿಬ್ಬರು ಒಂದಾಗದೆ ನಿಯರ್ ಫ್ಯೂಚರ್ನಲ್ಲಿ ಬಳ್ಳಾರಿಯಲ್ಲೇನೋ ಬಿ ಜೆ ಪಿ ಚಿಗಿದ್ಕೊಳ್ಬಿಡುತ್ತೆ ಅಂತಕ್ಕಂಥದ್ದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಅನ್ನಿಸ್ತಾ ಇಲ್ಲ. ಆಮೇಲೆ ಇದು ಎಲ್ಲಿ ಹೋಗುತ್ತೆ? ಈಗ ರಾಮುಲು ಬಿ ಜೆ ಪಿಯಲ್ಲೇ ಉಳಿತಾರ? ಕಾಂಗ್ರೆಸ್ ಕಡೆ ನ್ಯಾಚುರಲಿ ಕಾಂಗ್ರೆಸ್ ಅವ್ರಿಗೊಂದು ಗಾಳ ಹಾಕುತ್ತೆ, ಯಾಕಂದರೆ ವಾಲ್ಮೀಕಿ ಸಮುದಾಯದ ಒಬ್ಬ ದೊಡ್ಡ ನಾಯಕ, ಅಲ್ಲಿ ಸತೀಶ್ ಜಾರಕಿಹೊಳಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ಗೂ ಕೂಡ ಅನಿಸ್ಬೋದು ನನ್ನ ಜೊತೆ ಒಬ್ಬ ವಾಲ್ಮೀಕಿ ನಾಯಕ ಬೇಕು ಅಂತಕ್ಕಂಥದ್ದು. ರಾಮುಲು ಇಲ್ಲದೆ ಜನಾರ್ದನ್ ರೆಡ್ಡಿ ಕೂಡ ಏನು ಭಾಳ ದೊಡ್ಡ ಮ್ಯಾಜಿಕ್ಕನ್ನು ಅಲ್ಲಿ ಮಾಡಲಿಕ್ಕೆ, ಯಾಕಂದರೆ ಕಮ್ಯುನಿಟಿ ವೈಸ್ ರಾಮುಲು ರಾಮುಲು ಒಂದು ಫೇಸ್, ಬಟ್ ಹಿ ನೀಡ್ಸ್ ಸಪೋರ್ಟ್. ಹಿ ನೀಡ್ಸ್ ಜನಾರ್ದನ್ ರೆಡ್ಡಿ. ನೋಡೋಣ ಮುಂದಿನ, ಅಂದರೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಅಲ್ಲ. ಇದರಲ್ಲೊಂದು ಪಾಠ ಇದೆ ಭವನ, ಇದರಲ್ಲಿ ನನಗನ್ಸುತ್ತೆ ಈ ಬಿಡಿ ರೆಡ್ಡಿ ಸಾಮ್ರಾಜ್ಯ, ಇದರಲ್ಲೊಂದು ಪಾಠ ಇದೆ. ದುಡ್ಡಿಂದ ನೀವು ಭಾಳ ವರ್ಷ ರಾಜಕಾರಣ ಮಾಡೋಕ್ಕಾಗಲ್ಲ. ರಾಜಕಾರಣಕ್ಕೆ ಬೇಕಾಗಿರ್ತಕ್ಕಂಥದ್ದು ನೀವು ಜನಸೇವೆ, ರಾಜಕಾರಣಕ್ಕೆ ಅದೇ ಬೇಕಾಗತ್ತೆ. ಅದು ನೀವು ಬರೀ ನಾವು ದುಡ್ಡು ಬಂದಿದೆ ರಾಜಕಾರಣ ಮಾಡ್ತೀವಿ, ದುಡ್ಡು ಇಲ್ಲದೆ ಹೋದಾಗ ನೀವಿಬ್ಬರು ಯಾವ ಬರೀ ಜಗಳ ಆಡ್ಕೊಳ್ತಾ ಇದ್ದಾರೆ ನಿನ್ನೆಯಿಂದ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ. ನೀನು ಹಾಗಿದ್ದೆ, ನೀನು ದುಷ್ಟ ಇದ್ದೆ, ನೀನು 420 ಇದ್ದೆ ಅಂತ ಒಬ್ರಿಗೊಬ್ರು ಬೈದಾಡ್ಕೊಳ್ತಾ ಇದ್ದಾರೆ. ಅಂದರೆ ಉಚ್ಚಾಯ ನೀವು ದುಡ್ಡಿನ ಕಾರಣದಿಂದ ನೋಡಿದ್ರಿ. ಇವತ್ತು ದುಡ್ಡು ಇಲ್ಲದೆ ಇರೋದೇ ನಿಮ್ಮ ಬೀಳುವಿಕೆಗೂ ಕೂಡ ಕಾರಣ ಆಗುತ್ತೆ. ಯಾಕಿದು ಯಡಿಯೂರಪ್ಪ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ದೇವೇಗೌಡರ ಜೊತೆ ಆಗೋಲ್ಲ? ಯಾಕೆ ನಿಮ್ಗೆ ಆಗ್ತಾ ಇದೆ? ಪ್ರಾಯಶಃ ಅದರಲ್ಲೇ ಒಂದು ಪಾಠ ಇದೆ ಅಂತ. ಬಟ್ ಕೆಲವೊಂದ್ಸಲ ಅನಿವಾರ್ಯತೆಗಳು ಪಾಠ ಕಲಿಸಿದಾಗ ಒಂದು ಬದಲಾವಣೆಯ ಅವಕಾಶ ಇರುತ್ತೆ. ಅಂತಹ ಬದಲಾವಣೆಯ ಅವಕಾಶ ಒಪ್ಕೊಳ್ತಾರ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು? ನಾವು ಸ್ಯಾಂಡಲ್ವುಡ್ನಲ್ಲೂ ಮತ್ತು ರಾಜಕೀಯದಲ್ಲೂ ಹಲವಾರು ಜುಗಲ್ಬಂದಿಗಳನ್ನು ನಾವು ನೋಡಿದ್ದೀವಿ. ಅನಿವಾರ್ಯತೆ ಒಂದು ಸ್ನೇಹನ ಸೃಷ್ಟಿ ಮಾಡಿರುತ್ತೆ, ಆ ಅನಿವಾರ್ಯತೆ ಆ ಸ್ನೇಹನ ತೆಗೆದುಕೊಂಡು ಹೋಗ್ತಾ ಇರುತ್ತೆ. ಇವತ್ತು ಅನಿವಾರ್ಯ ಅಂತ ಅನ್ನಿಸ್ತಿಲ್ವಾ ಜನಾರ್ದನ್ ರೆಡ್ಡಿಗಾಗಲಿ ಶ್ರೀರಾಮುಲುಗಾಗಲಿ? ನೀವೇ ಹೇಳಿದ ಹಾಗೆ ಜನಾರ್ದನ್ ರೆಡ್ಡಿ ಇಲ್ಲದೆ ಶ್ರೀರಾಮುಲು ಇಲ್ಲ, ಶ್ರೀರಾಮುಲು ಇಲ್ಲದೆ ಜನಾರ್ದನ್ ರೆಡ್ಡಿ ಇಲ್ಲ. ಈ ದಶಕದ ಇತಿಹಾಸದಲ್ಲಂತೂ ನಾವು ಅದನ್ನು ನೋಡೇ ಬಿಟ್ಟಿದ್ದೀವಿ. ನೀವು ಸ್ಯಾಂಡಲ್ವುಡ್ ಮಾತೆತ್ತಿದ್ರು ಅದು ನಾನು ಹೇಳ್ತೀನಿ. ದರ್ಶನ್ ಮತ್ತು ಸುದೀಪ್ ಭಾಳ ಒಳ್ಳೆ ಗೆಳೆಯರಾಗಿದ್ರಲ್ರಿ. ಇವತ್ತಿಬ್ಬರು ಕೂತ್ಕೊಂಡು ಮಾತನಾಡ್ಬೋದು, ಯಾಕೆ ಮಾತಾಡ್ತಾ ಇಲ್ಲ? ಯಾವುದೋ ಒಂದು ಘಟನೆ, ಮೇ ಬಿ ನಮಗೆ ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಘಟನೆ ಇಬ್ಬರನ್ನೂ ಕೂಡ ಕಾಡ್ತಾ ಇರುತ್ತೆ, ಇಬ್ಬರನ್ನೂ ಒಟ್ಟಿಗೆ ತರಲಿಕ್ಕೆ ಬಿಡಲ್ಲ. ಸೇಮ್ ಯಾವುದೋ ಜನರಿಗೆ ಹೇಳಲಾಗದ ಹೃದಯ ಒಡೆದಿರತಕ್ಕಂಥ ಒಂದು ಘಟನೆ ಇಬ್ಬರ ಮಧ್ಯೆ ನಡೆದಿದೆ. ಅದು ವ್ಯಾಪಾರದ ದೃಷ್ಟಿಯಿಂದ ನಡೀತೋ, ಪರ್ಸ್ನಲ್ ದೃಷ್ಟಿಯಿಂದ ನಡೀತೋ, ಆಮೇಲೆ ಆಸ್ ಎ ಜರ್ನಲಿಸ್ಟ್ ಐ ಆಮ್ ಆಲ್ಸೋ ನಾಟ್ ಇಂಟ್ರೆಸ್ಟೆಡ್ ಇನ್ ಪರ್ಸನಲ್ ಥಿಂಗ್ಸ್. ವೈಮನಸ್ಸು ಬಂದಿದೆ. ವಾಟ್ ಈಸ್ ದ ಪೊಲಿಟಿಕಲ್ ಇಂಪ್ಯಾಕ್ಟ್? ಐ ಆಮ್ ಕನ್ಸರ್ನ್ಡ್ ಅಬೌಟ್ ದ್ಯಾಟ್. ವಾಟ್ ಈಸ್ ದ ಫ್ಯೂಚರ್ ಆಫ್ ಜನಾರ್ದನ್ ರೆಡ್ಡಿ ಅಂಡ್ ಶ್ರೀರಾಮುಲು? ಇವರಿಬ್ಬರು ಇವಾಗ ಬಡದಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ, ನೇರ ಹೇಳ್ತಿದ್ದಾರೆ. ನನಗನ್ಸುತ್ತೆ ಆ ಪೀಕಿಗೆ ಒಂದ್ಸಲ ಬಂದಿದ್ರು ಅವರು. ಥ್ಯಾಂಕ್ಸ್ ಟು ಚೈನಾ ಒಲಿಂಪಿಕ್ಸ್, ಕಬ್ಬಿಣದ ಅದಿರಿನ ಬೆಲೆ, ಅಲ್ಲಿನ ರಾಜಕಾರಣ, ಆ ಅನಿವಾರ್ಯತೆ ಮತ್ತು ಅವಶ್ಯಕತೆಯ ಕಾರಣದಿಂದ ಒಂದು ಪೀಕಿಗೆ ಬಂದಿದ್ದರು. ಇವತ್ತಿನ ಜಗಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಆ ಪೀಕ್ ಇಲ್ಲ. ನಾರ್ಮಲ್ ಹೆಂಗೆ ಪೊಲಿಟಿಷಿಯನ್ಸ್ ಇದ್ರು ಆ ರೀತಿಯಾಗಿರ್ತಕ್ಕಂಥ ಒಂದು ರಾಜಕಾರಣ. ಹಾಗಾದರೆ ಬಿಜೆಪಿ ಪಾಲಿಟಿಕ್ಸ್ ಆ ಭಾಗದಲ್ಲಿ ಕಷ್ಟ ಇದೆ ನೋಡಿ. ಬಿ ಜೆ ಪಿಯ ವಲ್ನರೇಬಲ್ ಏರಿಯಾ ಯಾವುದು? ಜಸ್ಟ್ 2000 ಟೇಕ್ ಫ್ರಮ್ 2018 ಇಲೆಕ್ಷನ್ಸ್. ನೀವು ಅಂದರೆ ಬಳ್ಳಾರಿಯಲ್ಲಿ ಯಾವಾಗ ರಿಪಬ್ಲಿಕ್ ಆಫ್ ಬಳ್ಳಾರಿ ಬಿತ್ತು 2018, ಬಿ ಜೆ ಪಿಯ ಅತಿ ದೊಡ್ಡ ಸಮಸ್ಯೆ ಆಗಿದ್ದು ಹೈದರಾಬಾದ್. -7% ಬಿ ಜೆ ಪಿ ಹೋಯಿತು 2018 ಇಲೆಕ್ಷನ್ಸ್ನಲ್ಲಿ. 2019 ಇಲೆಕ್ಷನಲ್ಲಿ 5-5 ಗೆತ್ತು. ಬಟ್ 2023 ಇಲೆಕ್ಷನ್ ಅಗೇನ್ ವೆಂಟ್ -6.5. 2024 5-5 ವಾಶ್ಔಟ್ ಆಯಿತು ಲೋಕಸಭೆಯಲ್ಲಿ. ಅದರ ಅರ್ಥ ಏನು? ಬಿ ಜೆ ಪಿಯ ವಲ್ನರೇಬಲ್ ಏರಿಯಾ ಇಸ್ ಹೈದರಾಬಾದ್, ಕರ್ನಾಟಕ. ಮುಂಬೈ ಕರ್ನಾಟಕ ಹೇಗೋ ಬಿ ಜೆ ಪಿ ಹಿಂದುತ್ವ ಅದು ಇದು ಕಾರಣದಿಂದ ವಾಪಸ್ ಬಂದುಬಿಡುತ್ತೆ. ಬಟ್ ಹೈದರಾಬಾದ್ ಕರ್ನಾಟಕದಲ್ಲಿ
ಒಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥ ನಾಯಕ ಹೇಳ್ತಾ ಇದ್ದಾನೆ, ಕೋರ್ ಕಮಿಟಿಯಲ್ಲಿ ನನ್ನನ್ನು ಉಸ್ತುವಾರಿಗಳು ಅವಹೇಳನ ಮಾಡಿದರು ಅಂತಕ್ಕಂಥದ್ದು. ಅದರ ಇಂಪ್ಯಾಕ್ಟ್ ಏನು ಅಂತಕ್ಕಂಥದ್ದು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಈಗ ಒಂದು ಒಳ್ಳೆ ಅವಕಾಶ ಇದೆ. ನೋಡಿ, ಕಾಂಗ್ರೆಸ್ ಮೊನ್ನೆ ಲೋಕಸಭೆಯಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿದೆ, ವಿಧಾನಸಭೆಯಲ್ಲೂ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಒಳ್ಳೆಯ ಫಲಿತಾಂಶ ಅದಕ್ಕೆ ಬಂದಿದೆ. ಹೀಗಾಗಿ ರಾಮುಲು ಮತ್ತು ರೆಡ್ಡಿಗಳ ಜಗಳ ಏನಿದೆ ಅದು ನ್ಯಾಚುರಲಿ ಅಪೋನೆಂಟ್ ಪಾರ್ಟಿಗೆ ಸಹಾಯ ಮಾಡುತ್ತೆ. ಬಟ್ ರಾಮುಲು ಎಲ್ಲಿರ್ತಾರೆ? ಬಿ ಜೆ ಪಿಯಲ್ಲೇ ಉಳಿತಾರಾ? ಮುಂದಿನ ದಿನಗಳಲ್ಲಿ ಬೇರೆ ಕಡೆ ಹೋಗ್ತಾರಾ? ಬಟ್ ರೆಡ್ಡಿ ಮತ್ತು ರಾಮುಲು ಇಷ್ಟೆಲ್ಲ ಆದಮೇಲೆ ಒಟ್ಟಿಗೆ ಬರೋದು ಕಷ್ಟ ಇದೆ ಅಂತ ಅನಿಸುತ್ತೆ. ರೈಟ್. ಇದರ ಇಂಪ್ಯಾಕ್ಟ್ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಮೇಲೆ ಏನಾಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಅನ್ಸುತ್ತೆ. ಅಂದ್ರೆ ಯಾಕಂದ್ರೆ ರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಎಳೆದಿರೋದ್ರಿಂದಲೇ ಹೇಳ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರನ್ನ ಗಮನದಲ್ಲಿಟ್ಕೊಂಡು ಡಿ ಕೆ ಶಿವಕುಮಾರ್ ರಾಮುಲುನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಮುಂದಿನ ದಿನಗಳಲ್ಲಿ ಮುಂದೊಂದು ದಿನ ಇಂತಹ ಪಾಸಿಬಿಲಿಟೀಸ್ ಎಷ್ಟಿದೆ? ಒಂದು ವೇಳೆ ಹೈಪೋಥೆಟಿಕಲಿ ಮಾತಾಡೋಣ, ಈಗ ರಾಮುಲು ಹೋಗಿ ಬೇರೆ ಪ್ರಾದೇಶಿಕ ಪಕ್ಷ ಕಟ್ಕೊಂಡಿದ್ರು, ಅದರ ಇಂಪ್ಯಾಕ್ಟು ಅದೆಲ್ಲ ಬಿಟ್ಬಿಡೋಣ, ಇವಾಗ ಮುಗಿದೋಗಿರೋ ಕತೆ. 2.5% ಓಟು. 2.5% ಹೊಡೆದಿದ್ರು. ಆದರೆ ಬೈ ಎನಿ ಚಾನ್ಸ್ ಹೈಪೋಥೆಟಿಕಲಿ ಮಾತಾಡ್ತಾರೆ, ರಾಮುಲು ಇಫ್ ಹಿ ಶಿಫ್ಟ್ಸ್ ಟು ಕಾಂಗ್ರೆಸ್. ನನಗೆ ಒಂದು ಅನ್ಸುತ್ತೆ ನೋಡಿ, ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ಯುವರ್ ಯುಟಿಲಿಟಿ ವ್ಯಾಲ್ಯೂ. ನಿಮ್ಗೆ ಎಷ್ಟು ಏನು ತರಲಿಕ್ಕೆ, ವಾಟ್ ಯು ಬ್ರಿಂಗ್ ಟು ದ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪಾಲಿಟಿಕ್ಸ್. ಇವತ್ತಿನ ಸಂದರ್ಭದಲ್ಲಿ ರಾಮುಲು ಹತ್ರ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಸಾಮರ್ಥ್ಯ ಇಲ್ಲ. ರಾಮುಲು ಹತ್ರ ನೋಡಿ, ರಾಮುಲು 2 ಚುನಾವಣೆಗಳನ್ನು ಸೋತಿದ್ದಾರೆ. ಆದರೆ ಇದೀಗ ನೋಡಿ, ಜನಾರ್ದನ್ ರೆಡ್ಡಿ ಇದನ್ನು ಹೇಳಿದ್ದಾರೆ ನಿನ್ನೆ, ಡಿ ಕೆ ಶಿವಕುಮಾರ್ ಪ್ರಯತ್ನ ಯಾವಾಗ ಮಾಡ್ತಾರೆ? ನಿಮ್ಮಲ್ಲಿನ ಜಗಳದ ಕಾರಣದಿಂದ ಅವರು ಪ್ರಯತ್ನ ಮಾಡ್ತಾರೆ. ನಿಮ್ಮಲ್ಲಿ ಜಗಳನೇ ಇಲ್ದಿದ್ರೆ ಡಿ ಕೆ ಶಿವಕುಮಾರ್ ಏನು ಗಾಳ ಹಾಕ್ತಾ ಇದ್ರು? ಅಲ್ಲ, ಗಾಳ ಹಾಕಿದ್ರೆ ಅದರ ಇಂಪ್ಯಾಕ್ಟ್ ಏನಿರುತ್ತೆ ಅಂತ ತಕ್ಷಣಕ್ಕೆ ನನಗೇನು ಭಾಳ ದೊಡ್ಡ ಸತೀಶ್ ಜಾರಕಿಹೊಳಿ ನೋಡಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇದ್ದವರು, ಅವ್ರ ಬಳಿ MLAಗಳಿದ್ದಾರೆ. ನೀವು ಸತೀಶ್ ಜಾರಕಿಹೊಳಿ ವಿರುದ್ಧ ರಾಮುಲುವನ್ನು 2028 ವಿಧಾನಸಭೆಗೆ ಏನಾದರೂ ಸಹಾಯ ಆಗ್ಬೋದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಪಾಸಿಬಿಲಿಟಿ ಅದು ಮುಂದಿನ 28ಕ್ಕೆ ಅಲ್ಲಿ ಇಮಿಡಿಯೇಟ್ನಲ್ಲಿ ರಾಮುಲು ಬಳಿ ಶಕ್ತಿ ಏನಿದೆ, ಶಾಸಕರು ಯಾರಿದ್ದಾರೆ, ಸಂಸದರು ಯಾರಿದ್ದಾರೆ. ಹಾಗಾಗಿ ಆ ಪರಿಯ ಇಂಪ್ಯಾಕ್ಟ್ ಏನು ಜನಾರ್ದನ್ ರೆಡ್ಡಿ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳ್ತಾ ಇದ್ದಾರೆ. ನನಗೇನು ಅದು ನಿಯರ್ ಫ್ಯೂಚರಲ್ಲಿ ಕಾಣ್ತಾ ಇಲ್ಲ. ಒಂದು ವೇಳೆ ಡಿ ಕೆ ಮುಖ್ಯಮಂತ್ರಿಯಾಗಿ ನಾಳೆ ಅಲ್ಲಿ ನಾಗೇಂದ್ರನೂ ಇದ್ದಾರೆ. ಸೊ ನಾಗೇಂದ್ರ ಫ್ಯೂಚರ್ ಏನು? ಐ ಡೋಂಟ್ ಥಿಂಕ್ ಡಿ ಕೆ ಶಿವಕುಮಾರ್ ವಿಲ್ ಡಿಸ್ಟರ್ಬ್ ದಟ್ ಬ್ಯಾಲೆನ್ಸ್ ಇನ್ ಬಳ್ಳಾರಿ. ಓಕೆ, ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.